ರಾತ್ರಿ ಇಡೀ ನಮ್ಮಿಬ್ಬರಿಗೆ ನಿದ್ದೆ ಇಲ್ಲ. ಮಗ್ಗಲು ಬದಲಿಸಿ ಬದಲಿಸಿ ಸಾಕಾದರೂ ಬೆಳಗಿನ ಜಾವದವರೆಗೂ ರೆಪ್ಪೆ ಮುಚ್ಚಲಾಗಲಿಲ್ಲ. ಅವರಂತೂ ಒಂದೆರಡು ಸಲ ಎದ್ದವರು ಹಿತ್ತಲಿಗೂ ಹೋಗಿ ಬಂದು ಮಗುಲಾದರು. ಹಿರಿಯ ಮಗಳು ವೈಶಾಲಿಯ ವಿವಾಹ ನಿಶ್ಚಯವಾಗಿದೆ. ಇನ್ನೆರಡು ತಿಂಗಳಲ್ಲಿ ಮದುವೆ. ವಜ್ರದ ಬೆಂಡೋಲಿಯ ಜೊತೆ ಎರಡೆಳೆಯ ಸರ, ಕೈಗಳಿಗೆ ಬಳೆಗಳು, ಇಷ್ಟಾದರೂ ಮಾಡಿಸ್ಬೇಕು. ಕೈಯಲ್ಲಿ ಕಾಸಿಲ್ಲ. ನೋಡಿದವರಿಗೆ ರಾಯರಿಗೆ ದೊಡ್ಡ ಬಂಗಲೆಯಂತಹ ಮನೆ ಇದೆ, ತೆಂಗಿನ ತೋಟವಿದೆ, ಪೇಟೆ ಬೀದಿಯಲ್ಲಿ ದೊಡ್ಡ ಅಂಗಡಿಯ ಜೊತೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹೋಟೆಲ್ ಇದೆ, ಎರಡರಲ್ಲೂ ದೊಡ್ಡ ವ್ಯಾಪಾರವಿದೆ ಅಂತ ಅನಿಸಿದ್ರೆ ಒಳಗಿನ ಬಂಡವಾಳ ನಮ್ಮಿಬ್ಬರಿಗೆ ಗೊತ್ತು. ಮಕ್ಕಳೆದುರಿಗೆ ಆ ಬಗ್ಗೆ ಮಾತಾಡೋದು ಸುತಾರಾಮ್ ಅವರಿಗೆ ಇಷ್ಟ ಅಲ್ಲ. ಅವರು ನೊಂದು ಮುಖ ಸಪ್ಪಗೆ ಮಾಡಿ ಕೂಡುವುದು ನಮಗಿಷ್ಟ ಅಲ್ಲ. ವೈಶಾಲಿಗೆ ಸಿಕ್ಕ ನೆಂಟಸ್ತಿಕೆ ತುಂಬ ಒಳ್ಳೆಯದೆನ್ನುವ ಸಮಾಧಾನ. ಇಷ್ಟರ ಮಟ್ಟಿಗೆ ಹುಡುಗನ ಕಡೆಯವರು ಬೆಂಗಳೂರಿನವರು. ಸ್ವಂತ ಶಾಲಾ ಕಾಲೇಜುಗಳನ್ನು ನಡೆಸ್ತಾರಂತೆ. ಕಾರು ಬಂಗಲೆ ಇದೆ. ಇಷ್ಟಾದರೂ ಸ್ವಲ್ಪವೂ ಜಂಭವಿಲ್ಲದ ಜನ. ಮಾತುಕತೆಯಲ್ಲಿ ತುಂಬ ಹೊಂದಿಕೆ ಆಗಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಹುಡುಗ ಮನ್ಮಥನಂತಿದ್ದಾನೆ. ಇಂಥ ಸಂಬಂಧ 7 ಜನ್ಮದ ಪುಣ್ಯದ್ದು ಅನ್ನೋ ಮಾತೊಂದಿದೆ. ಅವರು ಬಾಯಿ ಬಿಟ್ಟು ವರದಕ್ಷಿಣೆ ಅಂತ ಕೇಳಲಿಲ್ಲವಾದರೂ ಮಧ್ಯಸ್ಥಿಕೆ ಬಂದು ನಿಂತ ಶಾಸ್ತ್ರಿಗಳು ರಾಯರಿಗೇನೂ ಬೇಕಾದಷ್ಟಿದೆ. ಅವರ ಅಂತಸ್ತಿಗೆ ತಕ್ಕ ಹಾಗೆ ಹುಡುಗಿಗೆ ಕೊಡ್ತಾರೆ. ಹಳೆ ಚಿನ್ನ ಬೇಕಾದಷ್ಟು ಇದ್ದಿರಬೇಕು. ಅದನ್ನೇ ಮುರಿಸಿ ಹೊಸದಾಗಿ ಒಡವೆ ಮಾಡಿಸಿ ಹಾಕ್ತಾರೆ. ಮಗಳಿಗೆ ಈವರೆಗೆ ಎಲ್ಲ ಮಾಡಿ ಇಟ್ಟಿರ್ತಾರೆ. ಇನ್ನು ಮದುವೆಯ ಬಗ್ಗೆ ಇನ್ನೊಂದು ಮಾತೇ ಬೇಡ. 10 ಊರಿನ ಜನ ಕಣ್ಣು ಅರಳಿಸೋ ಹಾಗೆ ಚಪ್ಪರ ಹಾಕಿಸಿ ಓಲಗ ಊದಿಸ್ತಾರೆ. ಎಲ್ಲ ಅವರೇ ಹೇಳ್ಬಿಟ್ಟಿದ್ರು. ರಾಯರು ಚಕಾರ ಎತ್ತಿರಲಿಲ್ಲ. ಅವರ ಮನೆತನ, ಅಂತಸ್ತು, ದಾನ ಧರ್ಮಗಳ ವಿಷಯವಾಗಿ ಯಾರಾದರೂ ಮಾತಾಡಿದ್ರೆ ಕಿವಿ ಕೇಳಿಸದಂತೆ ಇರ್ತಿದ್ರು. ಪಾಪ ಜನರಿಗೇನು ಗೊತ್ತು? ಅಂಗಡಿ ವ್ಯಾಪಾರ, ಹೋಟೆಲ್ನಲ್ಲಿ ಬಹಳ ನಷ್ಟ ಅನುಭವಿಸಿದ್ರು. ಅವೆರಡೂ ಈಗಲೂ ನಷ್ಟದಲ್ಲಿಯೇ ನಡೆಯುತ್ತಿತ್ತು. ಹಳೆಯ ಚಿನ್ನ ಬೆಳ್ಳಿಯನ್ನು ಗುಟ್ಟಾಗಿ ಮುಂಬೈಗೆ ಒಯ್ದು ಮಾರಿ ಬಂದ ವಿಷಯ ಗಂಡ ಹೆಂಡತಿಯಲ್ಲಿಯೇ ಉಳಿದಿದೆ. ಇದುವರೆಗೂ ರಾಯರು ತಮ್ಮ ಗೆಳೆಯ ಕಾಮತ್ರಿಂದ ಸಾಲವಾಗಿ ತಂದ ಹಣಕ್ಕೆ ಲೆಕ್ಕವೇ ಇಟ್ಟಿರಲಿಲ್ಲ. ಮತ್ತೆ ಮಗಳ ಮದುವೆಗೂ ಕೂಡ ಅವರಿಂದಲೇ ಸಾಲ ತರಬೇಕು. ಈ ಬಗ್ಗೆ ತುಂಬ ಚಿಂತಿತರಾಗಿದ್ದರು. ಹಳೆಯ ಸಾಲಕ್ಕೆ ಅಸಲು ಜಮಾ ಮಾಡುವುದು ಇರಲಿ, ಬಡ್ಡಿಯನ್ನು ಕೂಡ ಕೊಟ್ಟಿರಲಿಲ್ಲ. ಈಗ ವೈಶಾಲಿ ಮದುವೆ ಬಂದು ನಿಂತಿದೆ. ಹಣವಿಲ್ಲವೆಂದು ಯಾವುದಕ್ಕೂ ಕಡಿಮೆ ಮಾಡುವಂತಿರಲಿಲ್ಲ. ಕಡಿಮೆ ಮಾಡುವಂತಿರಲಿ, ಇಲ್ಲಿ ಮನೆತನದ ಅಂತಸ್ತು ಮುಖ್ಯ. ಈಗಾಗಲೇ ರಾಯರ ಮನೆಯ ಹಿರಿ ಮಗಳ ಮದುವೆಯ ವೈಭವದ ವಿಷಯವಾಗಿ ಚರ್ಚೆ ನಡೀತಿತ್ತು. ನಮ್ಮ ಮಾವನವರ ಘನತೆ, ಗೌರವಕ್ಕೆ ಕುಂದಾಗದಂತೆ ನಡೆದುಕೊಳ್ಳಬೇಕು. ಆ ಮನುಷ್ಯ ಬದುಕಿದ್ದಾಗ ಕೊಡುಗೈ ದಣಿಯಾಗಿ ಆಸ್ತಿಗಿಂತ ಹೆಚ್ಚಾಗಿ ಅಂತಸ್ತನ್ನು ಕಾಪಾಡಿದ್ದರು. ಅದು ಮುಂದುವರಿಬೇಕು. ಆಗಲೇ ಹುಡುಗಿಯ ನಿಶ್ಚಯ ತಾಂಬೂಲದಲ್ಲಿ 3 ತೊಲದ ಉಂಗುರ, ಬಂದ ಹೆಂಗಸರಿಗೆ ರೇಷ್ಮೆಯ ಕಣ, ಬಂದ 200 ಜನಕ್ಕೆ ಊಟ ಫಲಾಹಾರ ಅಂತ 50,000 ಕೈಬಿಟ್ಟಿತ್ತು. ಅದನ್ನು ವೈಶಾಲಿಯ ಸೋದರ ಮಾವನಿಂದ ತೆಗೆದ ಸಾಲ. ಅವರೇನು ಧಾರಾಳ ಮನಸ್ಸಿನಿಂದ ಕೊಟ್ಟಿದ್ದುಂಟು. ಹಾಗೆಂದು ಅವರ ಹಣ ತಿನ್ನಬೇಕೆ? ಈಚೆಗೆ ಚಿನ್ನದ ಬೆಲೆ ಒಂದಿಷ್ಟು ಇಳಿದಿದೆಯಂದ್ರೂ ಚಿನ್ನ ಪವನಿಗೆ 5,000. ಕಡಿಮೆ ಅಂದರೂ 50-60 ಪವನು ಚಿನ್ನವಾದರೂ ಹಾಕಬೇಕು. ಹುಡುಗಿಗೆ ಮತ್ತೆ ಹುಡುಗನಿಗೆ ಉಂಗುರ ಕೊಡುವ ಉಸಾಬರಿ ಬೇಡ ಅಂದ್ಕೊಂಡ್ರು. ಸೂಟು ಬೂಟು ಕೇಳಿದ್ದೇ ಕೊಡಿಸ್ಬೇಕು. ಇನ್ನು ಹುಡುಗನ ತಾಯಿಗೆ ಒಳ್ಳೆಯ ಸೀರೆಯನ್ನು ತೆಗಿಬೇಕು. ಮತ್ತೆ ಜವಳಿ ಖರ್ಚೊಂದೇ 70-80,000 ಮೇಲಾಗತ್ತೆ. ಮೊನ್ನೆ ನಿಶ್ಚಯ ತಾಂಬೂಲಕ್ಕೆ ಬಂದ ಊರಿನ ಹಿರಿಯರು ಗಡದ್ದಾಗಿ ಉಂಡು ಧಾರಾಳವಾಗಿ ಹೇಳಿದ್ರು, ರಾಯರೇ, ಮನೆಯ ಮೊದಲ ಮದುವೆ ಗಡದ್ದಾಗಿ ಮಾಡಿ ಸೈ ಅನ್ನಿಸ್ಕೋಬೇಕು. ನಿಮ್ಮಪ್ಪ ಒಂದು ಹಬ್ಬ, ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ಇಡೀ 4 ಊರಿನ ಜನ ಬಂದು ಊಟ ಮಾಡಿ ಹೋಗ್ತಿದ್ರು. ಅವರಿಗೆ ಹೆಣ್ಣು ಸಂತಾನವಿರಲಿಲ್ಲ. ಈಗ ಬದುಕಿದ್ದರೆ ಮೊಮ್ಮಗಳ ಮದುವೆ ಝಾಮ್ ಝಾಮ್ ಅಂತ ಮಾಡೋರು. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಕೋ. ಇದು ಊರಿನ ಮದುವೆ. ಎಲ್ಲ ಜನ ಬಂದು ತಿಂದು ತೇಗಿ ಹಾರೈಸಿ ಹೋಗಬೇಕು. ಒಬ್ಬರ ಮಾತಿಗೆ ಉಳಿದವರೆಲ್ಲ ಸೈ ಸೈ ಅಂದಿದ್ರು. ಆಗ ನಾನು ತೆಪ್ಪಗೆ ಒಳಕ್ಕೆ ಬಂದಿದ್ದೆ. ಮಾವನವರು ನಾನು ಬಂದ ಮರುವರ್ಷ ತೀರ್ಕೊಂಡ್ರು. ಆದರೆ ಅವರ ಕೀರ್ತಿನ ತುಂಬ ಕೇಳಿದ್ದೆ. ಅವರು ಒಮ್ಮೊಮ್ಮೆ ಅಭಿಮಾನದಿಂದ ಹೇಳ್ತಿದ್ರು, ಅಪ್ಪಯ್ಯನದು ಎಷ್ಟು ದೊಡ್ಡ ಮನಸ್ಸು ಗೊತ್ತಾ? ಊರಿಗೆ ಯಾರೇ ಬಂದರೂ ಈ ಮನೆಯಲ್ಲಿ ಕೈ ತೊಳೆದು ಹೋಗಬೇಕಿತ್ತು. ಕಷ್ಟ ಹೇಳ್ಕೊಂಡು ಬಂದವರನ್ನ ಬರಿಗೈಯಲ್ಲಿ ಕಳಿಸಿದ್ದಿಲ್ಲ.
ತಮ್ಮ ಖರ್ಚಿನಲ್ಲಿ ಎಷ್ಟೋ ಮುಂಜಿ ಮದುವೆಗಳನ್ನು ನಡೆಸಿದ್ದಿದೆ. ಇಂಥ ಮನೆಯ ಮದುವೆ ಎಂದರೆ ಯಾವುದಕ್ಕೂ ಕಡಿಮೆ ಆಗಬಾರ್ದು. ಹತ್ತಿರ ಅಂದರೆ ಚಿನ್ನ ಬೆಳ್ಳಿ ಜವಳಿ ಬಟ್ಟೆ ಮದುವೆಯ ಖರ್ಚಿಗೆ ಲಕ್ಷ ಬೇಕನ್ನೋದು ಇವರ ಲೆಕ್ಕಾಚಾರ. ತುಟ್ಟಿ ಕಾಲದಲ್ಲಿ ಎಣ್ಣೆ ತುಪ್ಪ ಕಾಯಿ ಯಾವುದರ ಬೆಲೆ ಕಡಿಮೆ ಇದೆ ನೋಡಿ. ಊರಲ್ಲಿ ಯಾರಲ್ಲಾದರೂ ಸಾಲ ಕೇಳೋಣ ಅಂದರೆ ಇವರಿಗೆ ಹಿಡಿಸದು. ಅದು ತಮ್ಮ ಅಂತಸ್ತಿಗೆ ಪ್ರತಿಷ್ಠೆಗೆ ಬಾಧಕವಂತೆ. ಮದುವೆ ಮುಂಜಿ ವ್ಯಾಪಾರ ಅಂತ ನಮ್ಮ ತಂದೆಯ ಕೈಯಲ್ಲಿ ಹಣ ಪಡೆದು ಈಗ ದೊಡ್ಡ ಕುಳವಾದ ಎಷ್ಟೋ ಜನ ಊರಿನಲ್ಲಿ ಇದ್ದಾರೆ. ಅಂಥ ಜನರಿಂದ ನಮ್ಮ ತಂದೆ ಹಣವನ್ನು ಹಿಂದಕ್ಕೆ ಪಡೆದದಿಲ್ಲ. ಕೊಟ್ಟು ಗೊತ್ತೇ ವಿನ ಕೈ ಚಾಚಿ ಗೊತ್ತಿಲ್ಲ. ಅಂಥವರ ಮಗನಾಗಿ ಹುಟ್ಟಿ 6 ಅಡಿ ದೇಹವನ್ನು 3 ಅಡಿ ಮಾಡಿಕೊಂಡು ಸಾಲಕ್ಕೆ ಕೈ ಚಾಚಲೆ ಅದು ಎಂದಿಗೂ ಆಗದು. ಖಂಡಿತವಾಗಿ ನನ್ನ ಮಾತನ್ನು ತಳ್ಳಿ ಹಾಕಿದ್ರು. ಈಚೆಗೆ ನೆಂಟರ ಮದುವೆಗೆ ಅಂತ ಶಿವಮೊಗ್ಗಕ್ಕೆ ಹೋಗಿ ಬಂದವರು ಒಂದು ವಿಷಯವನ್ನು ಮನಸ್ಸಿನಲ್ಲಿ ಹಾಕ್ಕೊಂಡು ಬಂದರು. ಇಲ್ಲಿ ನಮ್ಮ ಮನೆ ಅಂಗಡಿ ಹೋಟೆಲ್ ತೋಟ ಮಾರಿ ಶಿವಮೊಗ್ಗಕ್ಕೆ ಯಾಕೆ ಹೋಗ್ಬಿಡಬಾರ್ದು? ನಮ್ಮ ಕಡೆಯವರು ಅಲ್ಲಿಗೆ ಹೋಗಿ ಹೋಟೆಲ್ ಇಟ್ಟ ಮೇಲೆ ಉದ್ಧಾರವಾಗಿದ್ದಾರೆ. ಈಗಾಗಲೇ ತಲೆಯ ಮೇಲೆ ಹೊರೆ ಎಷ್ಟು ಸಾಲ ಇದೆ. ಚಿಕ್ಕಾಸು ಇಂದಿಗೂ ತೀರಿಸಿಲ್ಲ. ಕಾಗದ ಪತ್ರ ಇಲ್ಲದೆ ಕಾಮತ್ತರು ಸಾಲ ಕೊಟ್ಟಿದ್ದಾರೆ. ಅವರ ನಂಬಿಕೆ ಉಳಿಸ್ಕೊಳ್ಬೇಕು. ಅವರಿಗೆ ಎಲ್ಲ ಮಾರಿ ಊರು ಬಿಟ್ಟು ಹೋದರೆ ಹೇಗೆ? ವಿಷಯನ ಅರೆ ಮನಸ್ಸಿನಿಂದಲೇ ನನ್ನ ಮುಂದೆ ಇಟ್ಟರು. ಹೊಟ್ಟೆಯಲ್ಲಿ ಒಂದು ರೀತಿ ಸಂಕಟ ಶುರು ಆಯಿತು. ತುಂಬಿದ ಅರಮನೆಯಂಥ ಮನೆಗೆ ಕಾಲಿಟ್ಟಾಗ 20ರ ಹರೆಯ ಇದ್ದ ಮೈದುನ ಕೆಲಸಕ್ಕೆಂದು ಮುಂಬೈಗೆ ಹೋದ. ನಾದಿನಿ ಮದುವೆಯಾಗಿ ಗಂಡನ ಮನೆ ಸೇರಿದ್ಲು. ಮೊದಲ ಬಾಣಂತನಕ್ಕೆ ತವರಿಗೆ ಹೋಗಿ ಬರೀ ಕೈಯಲ್ಲಿ ಬಂದಿದ್ದೆ. ಆಮೇಲೆ ರಾಯರು 3 ಸಲ ಬಸುರಿಯಾದಾಗಲೂ ಕಳಿಸ್ಲಿಲ್ಲ. ಪ್ರತಿ ಹೆರಿಗೆಯಲ್ಲಿ ಸತ್ತು ಹುಟ್ಟಿದ್ದರು 2 ಮುದ್ದಾದ ಹೆಣ್ಣು ಮಕ್ಕಳನ್ನು ಗಂಡನಿಗೆ ಒಪ್ಪಿಸಿದ್ದು ವೈಶಾಲಿ ಭಾವನಾ ಅಪ್ಪಟ ಚೆಲುವೆಯರು. ಆದರೂ ಮದುವೆ ಅಂದರೆ ಖರ್ಚಿನ ಬಾಬತ್ತು ಕಡಿಮೆಯದಲ್ಲ. ನನ್ನ ಮಾತು ಕೇಳು ಅನ್ಪೂರ್ಣ, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಹಣ ಹೊಂದಿಸದೆ ವೈಶಾಲಿ ಮದುವೆ ನಡೆಯೋ ಹಾಗಿಲ್ಲ. ನಮ್ಮ ಮನೆತನ ಅಂತಸ್ತನ್ನು ಗಮನದಲ್ಲಿ ಇಟ್ಕೊಂಡು ಅದ್ಧೂರಿಯಾಗಿ ಮದುವೆ ಮಾಡಬೇಕು. ತಿಳಿದ ಜನ ಗುರುತಿನವರ ಮುಂದೆ ತಲೆ ತಗ್ಗಿಸೋದು ಬೇಡ. ಸಾಲವಂತೂ ತೀರಿಸೋದು ನನ್ನ ಕೈಲಾಗದ ಮಾತು. ವೈಶಾಲಿ ಮದುವೆಗೆ ಹಣ ಹೊಂದಿಸ್ಕೋಬೇಕು. ಎಲ್ಲ ಮಾರೋದು ಬಿಟ್ಟು ಬೇರೆ ದಾರಿ ಇಲ್ಲ. ಇನ್ನೊಮ್ಮೆ ಕೂತು ಬುದ್ಧಿ ಹೇಳಿದಾಗ ನನಗೂ ಅದು ಸರಿ ಅನ್ನಿಸ್ತು. ಈಗಾಗಲೇ 10 ವರ್ಷಗಳ ಹಿಂದೆ ಅಂಗಡಿ ಹೋಟೆಲ್ ಚೆನ್ನಾಗಿ ನಡೀತಿದ್ದಾಗ ಮುಂಬೈಯಲ್ಲಿದ್ದ ಮೈದುನ ಫ್ಲಾಟ್ ಕೊಳ್ಳುವ ಸಲುವಾಗಿ ತನ್ನ ಭಾಗ ಬರೆದುಕೊಟ್ಟು ಒಂದಿಷ್ಟು ಹಣ ಪಡೆದುಕೊಂಡಿದ್ದರಿಂದ ಯಾವುದೇ ತಕರಾರು ಇರಲಿಲ್ಲ. ನಾದಿನಿ ಕೂಡ ಒಳ್ಳೆಯವಳೆ. ಸಹಾಯ ಮಾಡ್ತಿದ್ರು. ಪಾಲು ಬೇಕು ಅಂತ ಕೇಳುವಷ್ಟು ಆಸೆಯ ಹೆಣ್ಣಲ್ಲ ಅವಳು. ತವರೆಂದರೆ ಪ್ರೀತಿ ಗೌರವ ಅಭಿಮಾನ ಉಳ್ಳವಳು. ಅಂತೂ ಇಂತೂ ಮನೆ ತೋಟ ಅಂಗಡಿ ಹೋಟೆಲ್ ಮಾರಿಬಿಡುವ ತೀರ್ಮಾನಕ್ಕೆ ಬಂದವರೇ ಗುಟ್ಟಾಗಿ ಕಾಮತ್ರಿಗೊಂದು ಪತ್ರ ಬರೆದ್ರು. ವಿಷಯ ಹೀಗಿದೆ. ಯಾರಾದರೂ ಗಿರಾಕಿ ಇದ್ರೆ ಹೇಳಿ. ಹೇಗೂ ಸಾಕಷ್ಟು ನಿಮ್ಮ ಹತ್ರ ಸಾಲ ತೆಗೆದಿದ್ದೀವಿ. ನೀವೇ ಕೊಂಡರೂ ಸಂತೋಷವೇ. ವೈಶಾಲಿ ಮದುವೆ ನಿಶ್ಚಯವಾಗಿದೆ. ವಿಷಯ ಮಾತ್ರ ಗುಟ್ಟಾಗಿರಲಿ. ಮುಂಬಯಿಯ ಕಾಮತ್ರಿಂದ ಬಹಳ ಬೇಗನೆ ಉತ್ತರ ಬಂತು. ಒಂದು ಕಾಲದಲ್ಲಿ ಅಂದರೆ ಅವರಪ್ಪ ಹಿರಿಯ ಕಾಮತರ ಕಾಲದಲ್ಲಿ ಬಹಳ ನಷ್ಟಕ್ಕೆ ಒಳಗಾಗಿ ಇರುವುದನ್ನು ಮಾರಿಕೊಂಡು ಮುಂಬೈ ಸೇರಿ ಹೋಟೆಲಿಟ್ಟು ಲಕ್ಷಾಂತರ ಗಳಿಸಿ ದೊಡ್ಡ ಕುಳವಾಗಿದ್ದರು. ಆದರೂ ಊರಿನ ವ್ಯಾಮೋಹ ಅವರನ್ನು ಬಿಡದು. ಒಂದಿಷ್ಟು ಮನೆ ತೋಟ ಮಾಡಬೇಕೆಂಬ ಆಸೆ ಇತ್ತು. ಅದಕ್ಕೆ ಕಾಲ ಕೂಡಿ ಬಂದಿದ್ದಕ್ಕೆ ಅವರಿಗೆ ಸಂತೋಷವೇ. ಒಂದಿಷ್ಟು ಹೆಚ್ಚಿಗೆಯಾದರೂ ಕೊಟ್ಟುಕೊಳ್ಳಲು ನಿಶ್ಚಯಿಸಿದ್ದರು. ರಾಯರದು ಹಳೆಯ ಅವರ ಅಜ್ಜನ ಕಾಲದ ಮನೆ ಆದರೂ ಸುತ್ತಮುತ್ತಲ ಊರುಗಳಲ್ಲಿ ಅಷ್ಟು ಗಟ್ಟಿ ಗಡದ್ದಾದ ಮನೆ ಇರಲಿಲ್ಲ. ಮನೆಗೆ ಬಳಸಿದ್ದ ಮರವನ್ನು ಮಾರಿಕೊಂಡ್ರೂ ಲಕ್ಷಾಂತರ ರೂಪಾಯಿ ಸಿಗುತ್ತದೆ ಎಂದು ಹಲವರ ಅಭಿಮತ. 4 ದಿನದ ನಂತರ ಅವರೇ ಒಬ್ಬ ವಕೀಲರೊಂದಿಗೆ ಬಂದು ಇಳಿದರು. ಸೂಟ್ಕೇಸ್ನಲ್ಲಿದ್ದ ಕಾಗದ ಪತ್ರಗಳು ಹೊರಬಂತು. ಮಾರಾಟದ ಪತ್ರಕ್ಕೆ ನಿಮ್ಮ ತಮ್ಮನಿಂದ ಜೊತೆಗೆ ನಿಮ್ಮ ತಂಗಿಯಿಂದ ಕೂಡ ಒಂದು ಸಹಿ ಬೇಕಾಗಿತ್ತು. ಈಗ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಪಾಲಿದೆ ಅನ್ನೋ ಅಮ್ಯಾಂಡ್ಮೆಂಟ್ ಪಾಸ್ ಮಾಡಿದ್ದಾರೆ ಅನ್ನೋದನ್ನು ಪೇಪರ್ನಲ್ಲಿ ಓದಿದೆ. ನಾನು ಬಿಡುವಿಲ್ಲದ ಮನುಷ್ಯ. ತಂಟೆ ತಕರಾರು ಬರಬಾರ್ದಲ್ಲ ಎಂದರು ನಯವಾಗಿ. ಅದಕ್ಕೆ ರಾಯರು ಒಪ್ಪಿಗೆ ಸೂಚಿಸಿದರು. ಈಗಾಗಲೇ ಎಲ್ಲಕ್ಕೂ ಬೆಲೆ ಕಟ್ಕೊಂಡೇ ಬಂದಿದ್ದರಿಂದ ಒಂದಿಷ್ಟು ಅಡ್ವಾನ್ಸ್ ಆಗಿ ಹಣ ಕೊಟ್ಟು
ಮದುವೆ ಮುಗಿದ ಮೇಲೇನೆ ಎಲ್ಲಾನು ನಮ್ಮ ಸ್ವಾಧೀನಕ್ಕೆ ಕೊಡಬಹುದು. ಅಲ್ಲಿವರೆಗೆ ವಿಷಯ ಗುಟ್ಟಾಗಿರುತ್ತೆ ತಿಳಿಸಿ ಹೋದರು. ಅಡ್ವಾನ್ಸ್ ಆಗಿ ಹಣ ಪಡೆದ ಮೇಲೆ ಅವರು ಕುಸಿದರು. ಹುಟ್ಟಿ ಬೆಳೆದ ಮನೆ, ಈ ಸಂಸಾರದ ಅರ್ಧ ಖರ್ಚನ್ನು ನೀಗಿಸುತ್ತಿದ್ದ ತೋಟ, ಈ ಮನೆತನ, ಅಂತಸ್ತಿಗೆ ಪ್ರತಿಷ್ಠೆ ತಂದುಕೊಟ್ಟ ಹೋಟೆಲ್, ಅಂಗಡಿ ಈಗ ಎಲ್ಲ ಕೈಬಿಟ್ಟು ಹೋಗುವುದು ಕಡಿಮೆಯ ದುಃಖದ ಸಂಗತಿಯಲ್ಲ. 2 ದಿನದ ಎಲೆಯ ಮುಂದೆ ಕೂತರೂ ತುತ್ತು ತಿನ್ನಲಾಗಲಿಲ್ಲ. ಒಂದು ಮಧ್ಯಾಹ್ನ ತೋಟದಿಂದ ಬಂದು ಮಲಗಿದರು. ಎದ್ದು ಕೂತು ಅವನ ಪಾಲಿನದು ಅಂತ ಒಂದಿಷ್ಟು ಹಣ ಫ್ಲ್ಯಾಟ್ ಕೊಳ್ಳೋವಾಗ ಕೊಟ್ಟಿರಬಹುದು. ಹಾಗಂತ ಈ ಆಸ್ತಿ ಮೇಲೆ ಅಧಿಕಾರ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅವನ ಕೂಡ ಈ ವಿಚಾರದಲ್ಲಿ ಒಂದು ಮಾತು ಕೇಳಬೇಕಾಗಿತ್ತು ಅನ್ನಿಸತ್ತೆ ಅಂದರು. ಪತ್ರದಲ್ಲೇನು ತಿಳಿಸ್ಬೇಡಿ, ಒಮ್ಮೆ ಬಂದು ಹೋಗಿ ಅನ್ನಿ. ಇನ್ನೂ ಹೊಸದಾಗಿ ಚಿನ್ನ ಕೊಂಡೆ ಒಡವೆಗಳನ್ನು ಮಾಡಿಸಿ ಹಾಕಬೇಕು. ಇಲ್ದಿದ್ರೆ ಮದುವೆ ಹೊತ್ತಿಗೆ ಅಕ್ಕಸಾಲಿಗ ಅನಂತ ಕೊಡುವುದಿಲ್ಲ. ಮಾಡಿದ ಒಡವೆ ತಂದರೆ ಗಟ್ಟಿಮುಟ್ಟಾಗಿರಲ್ಲ. ವಿಪರೀತ ಕಲಬೆರಕೆ ಮಾಡೋದ್ರಿಂದ 3-4 ವರ್ಷಗಳಲ್ಲಿ ಬೆಳ್ಳಗಾಗಿ ಬಿಡತ್ತೆ. ನನ್ನ ತಾಳಿ ಸರ ಮಾಡಿಸಿ 25 ವರ್ಷಗಳೇ ಆಯಿತು. ಈಗಲೂ ಎಂಥ ಹೊಳಪಿದೆ. ಒಂದ್ಸಲ ಕಿತ್ತು ಹೋದಾಗ ಅವನೇ ರಿಪೇರಿ ಮಾಡಿಕೊಟ್ಟ. ಈಗಲೂ ವೈಶಾಲಿ ಮದುವೆಗೆ ಒಡವೆಗಳನ್ನು ಮಾಡಿಕೊಡ್ಲಿ. ಚಿನ್ನ ಮಾತ್ರ ಮೈದು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ತನ್ನಿ. ಜೊತೆ ಸಲಹೆಯನ್ನು ಎತ್ತ. ನಾರಾಯಣನಿಗೂ ಮಾವನವರ ಬಗ್ಗೆ ಅಪಾರವಾದ ಗೌರವ. ಇಲ್ಲಿಗೆ ಬಂದಾಗಿನಿಂದ ಹೋಗುವವರೆಗೂ ಅದೇ ಮಾತು. ಅಪ್ಪಯ್ಯ ನಮಗೆ ಉಳಿಸಿರೋ ಅಂತಸ್ತು ಹೆಸರೇ ಸಾಕು, ಇದು 100 ವರ್ಷಕ್ಕೆ ಆಗುವಷ್ಟು ಇದೆ ಎಂದಾಗ ಅಭಿಮಾನದಿಂದ ಅರಳುತ್ತಿದ್ದ ನನ್ನ ಮನ ಇಂದು ಗೊಳೋ ಅಂತ ಅಳ್ತಿತ್ತು. ಬರೀ ಅಂತಸ್ತು ಅನ್ನೋ ಪದದಿಂದಲೇ ಬದುಕೋಕೆ ಆಗತ್ತಾ? ಅದನ್ನು ಉಳಿಸಿಕೊಳ್ಳಬೇಕೆಂದೆ ಸಾಕಷ್ಟು ಕಳೆದುಕೊಂಡಿದ್ರು. ಊರಿಗೆ ಯಾರೇ ಬಂದರೂ ಬಂದು ಉಂಡು ಹೋಗ್ತಿದ್ರು. ದೇಹಿ ಎಂದು ಬರುವವರ ಸಂಖ್ಯೆಗೇನೂ ಕೊರತೆ ಇರಲಿಲ್ಲ. ಎಂದಿಗೂ ಲಗ್ನ ಪತ್ರಿಕೆ ಹಿಡಿದು ಬರುವ ಬಡವರನ್ನಂತೂ ಬರೀ ಕೈಯಲ್ಲಿ ಕಳಿಸಿಯೇ ಗೊತ್ತಿಲ್ಲ. ಹಿಂದಿನಷ್ಟು ಅಲ್ದಿದ್ರು ಅಷ್ಟೋ ಇಷ್ಟೋ ಕೊಟ್ಟು ಕಳುಹಿಸುತ್ತಿದ್ದರು. ಇವರುಗಳು ಮದುವೆ ಮುಂಜಿಗೆ ಅಂತ ಹೋದರೆ ತಮ್ಮ ಅಂತಸ್ತಿಗೆ ಅನುಗುಣವಾಗಿ ಉಡುಗೊರೆಗಳನ್ನು ಕೊಡಬೇಕಿತ್ತು. ಕೆಲವೊಮ್ಮೆ ಇದೆಲ್ಲ ಯಾರಿಗೆ ಬೇಕಿತ್ತು ಅನ್ನಿಸ್ತಿತ್ತು. ಮೈದುನ ನಾರಾಯಣ ಪತ್ರ ಬರೆದು ವಾರವಾದರೂ ಬರಲಿಲ್ಲ. ಕಡೆಗೆ ಒಂದು ಪತ್ರ ಕೂಡ ಬರೆದಿದ್ದಾಗ ಗೊಣಗಿದ. ನೋಡಿದ್ರಾ, ನಿಮ್ಮ ಪತ್ರಕ್ಕೆ ಬೆಲೆ ಬೇಡ್ವಾ? ಮದುವೆ ದಿನ ಹತ್ತಿರ ಬರ್ತಾ ಇದೆ. ನಾಳೆ ಮಾರಾಟದ ಪತ್ರಕ್ಕೆ ಅವನು ಸಹಿ ಹಾಕೋಲ್ಲ ಅಂದರೆ ಏನು ಮಾಡ್ತೀರಾ? ಕಾಮತ್ತರು ತೀರಾ ವ್ಯವಹಾರದ ಮನುಷ್ಯ. ಮಧ್ಯದಲ್ಲಿ ತಗಾದೆ ಶುರು ಮಾಡಿಕೊಂಡ್ರೇನು ಗತಿ? ಏನೇ ಆಗಲಿ, ಒಮ್ಮೆ ನೀವೇ ಮುಂಬೈಗೆ ಹೋಗಿ ಬರಬಾರ್ದಾ? ಹೆಂಡತಿಯ ಮಾತು ಸರಿ ಅನಿಸಿದ್ರು 1-2 ದಿನ ಕಾಯುವ ಉಸಾಬರಿ ತೆಗೆದುಕೊಂಡರು. 4 ದಿನಗಳ ನಂತರ ನಾರಾಯಣನಿಂದ ಪತ್ರ ಬಂತು. ನಿನ್ನ ಪತ್ರ ಬರುವುದಕ್ಕೂ ಮೊದಲೇ ಕಾಮತ್ತರು ನೇರವಾಗಿ ನನ್ನನ್ನೇ ಹುಡುಕಿಕೊಂಡು ಬಂದರು. ಎಲ್ಲ ಹೇಳಿದ್ದು ಅವರೇ. ನನಗಂತೂ ತುಂಬ ದುಃಖ ಆಯಿತು. ಮುಂಬಯಿಯ ಜೀವನ ರೋಸಿ ಹೋದರೆ 4 ದಿನ ಅಲ್ಲಿಗೆ ಬರ್ತಾ ಇದ್ದೆ. ಇನ್ನು ಮೇಲೆ ಎಲ್ಲಿಗೆ ಅಂತ ಹೋಗೋದು? ಬೇರುಗಳು ಒಣಗಿದ ಕೊಂಬೆಗಳು ಆಗಿಬಿಟ್ಟಿದೆಯಲ್ಲ ನಮ್ಮ ಹಣೆ ಬರಹ. ನೀನಾಗಿ ಏನು ಹೇಳ್ದಿದ್ರು ಅಲ್ಪ ಸ್ವಲ್ಪ ನನಗೂ ಗೊತ್ತಾಗಿತ್ತು. ಪ್ರಸ್ತಾಪಿಸಿ ನಿನ್ನ ಮನಸ್ಸಿಗೆ ನೋವು ಮಾಡೋಕೆ ಇಷ್ಟವಾಗಲಿಲ್ಲ ಅಷ್ಟೆ. ಬಾಳಿ ಬದುಕಿದ ಊರಿನಲ್ಲಿ ಎಲ್ಲ ಮಾರಿಕೊಂಡ ಮೇಲೆ ಇರೋದು ಕಷ್ಟ. ನಿಮ್ಮ ತೀರ್ಮಾನ ಸರಿಯಾದದ್ದೇ. ನಾನು ಸಹಿ ಹಾಕುವುದಾಗಿ ಹೇಳಿದ್ದೀನಿ. ಇಲ್ಲೂ ಆಫೀಸ್ನಲ್ಲಿ 108 ತರಲೆ ತಾಪತ್ರಯ. ಅವೆಲ್ಲ ಇದ್ದಿದ್ದೆ. ಮದುವೆಗೆ 4 ದಿನ ಮೊದಲೇ ಬರ್ತೀನಿ. ಮನೆ, ತೋಟ, ಅಂಗಡಿ, ಹೋಟೆಲ್ ಮಾರಾಟದ ವಿಚಾರ ಗುಟ್ಟಾಗಿ ಇರಲಿ. ವೈಶಾಲಿಗೆ ತಾಳಿ, ಚೈನ್, ಬಳೆ ಅನಂತನ ಕೈಯಲ್ಲಿ ಮಾಡಿಸು. ಇಲ್ಲೆಲ್ಲ ಬಹಳ ಮೋಸ. ಈ ಮಾತನ್ನ ನಿನ್ನ ನಾದಿನಿನೇ ಹೇಳಿದ್ದು. ಮಗುಗೆ ಮಾಡಿಸಿದ ಲೋಲಾಕು ಪೂರ್ತಿ ತಾಮ್ರದ ಕಲರ್ ತಿರುಗಿದೆ. ಯಾರನ್ನ ಅಂತ ಕೇಳೋದು? ಅಂಗಡಿಯವರು ಆ ಮಾಲು ನಮ್ಮ ಅಂಗಡಿಯಲ್ಲಿ ಖರೀದಿಸಿಲ್ಲ ಅಂತಾರೆ. ದೀರ್ಘ ಒಕ್ಕಣೆಯೇ ಇತ್ತು. ಅವರು ಹೆಮ್ಮೆಯಿಂದ ನನ್ನ ಕಡೆ ನೋಡಿದ್ರು. ಅಣ್ಣ ತಮ್ಮಂದಿರ ಮಧ್ಯ ಅಂತ ದೊಡ್ಡದಾದ ಸಲಿಗೆ ಇರ್ದಿದ್ರು ಪ್ರೀತಿ ಇಲ್ಲದೆ ಹೋದೀತೆ. ಒಂದು ರೀತಿಯಲ್ಲಿ ನಿಶ್ಚಿಂತೆ ಅನ್ನಿಸ್ತು. ಅಂದೆ ಅನಂತನನ್ನು ಕರೆಸಿ ಚಿನ್ನ ಖರೀದಿಸಿ ಒಡವೆ ಮಾಡಿಸಿಕೊಡುವ ಜವಾಬ್ದಾರಿಯೊಂದಿಗೆ ಬೆಳ್ಳಿಯ ತಟ್ಟೆ, ಚೊಂಬು, ಬಟ್ಟಲುಗಳನ್ನು ಮಾಡಿಸಿಕೊಡುವ ಆಶ್ವಾಸನೆ ಕೊಟ್ಟು ಒಂದಿಷ್ಟು ಮುಂಗಡ ಪಡೆದು ಹೋದ. ಮದುವೆಯ ಕೆಲಸಗಳು ಮುಂದುವರೆದವು. ಚಪ್ಪರದ ಕೆಲಸವನ್ನು ತೋಟದ ಮಾಂಕಾಳಿ ವಹಿಸಿಕೊಂಡ್ರೆ ಅಡುಗೆಯವರನ್ನು ಕಳುಹಿಸಿಕೊಡುವ ಜವಾಬ್ದಾರಿ ಕಾಮತ್ತರು ಹೊತ್ಕೊಂಡ್ರು. ಸಂತೋಷದ ಜೊತೆಗೆ ನೋವು ಕೂಡ. ಮದುವೆ ಮುಗಿದ ವಾರದ ನಂತರ ಎಲ್ಲವನ್ನು ಕೊಡುವ ಕರಾರಿನೊಂದಿಗೆ ಮಾರಾಟವಾಗಿ ಉಳಿದ ಹಣ ಕೈ ಸೇರಿದಾಗ ಅವರು ದಿಕ್ಕೆಟ್ಟಂತೆ
ನಡುಮನೆಯ ಗೋಡೆಗೊರಗಿ ಕೂತರು. ಶರೀರಕ್ಕೆ ಅಂಟಿಕೊಂಡ ಒಂದು ಭಾಗವನ್ನು ಕಳೆದುಕೊಂಡವರಂತೆ ಕುಸಿದಿದ್ದರು. ಇವನ್ನೆಲ್ಲ ಬಿಟ್ಟು ತಮ್ಮಿಂದ ಬದುಕಲು ಸಾಧ್ಯವೇ? ಅವರ ಈ ಪ್ರಶ್ನೆಗೆ ನನ್ನಿಂದಂತೂ ಉತ್ತರ ಹೇಳಲು ಸಾಧ್ಯವಿರಲಿಲ್ಲ. ಹೀಗೆ ಕೂತು ಮಾಡುವುದೇನಿದೆ? ಹೇಗೂ ವೈಶಾಲಿ ಅತ್ತೆ ಮನೆಗೆ ಹೋಗ್ತಾಳೆ. ಭಾವನಾನ ನಿಮ್ಮ ತಮ್ಮ ನಾದಿನಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ನಾವಿಬ್ಬರೂ ತಾನೇ, ಹೇಗೋ ಆಗತ್ತೆ ಬಿಡಿ. ಬರುವಾಗ ಏನೂ ತರಲಿಲ್ಲ, ಹೋಗುವಾಗ ಏನೂ ತಗೊಂಡು ಹೋಗಲ್ಲ. ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗೋದಕ್ಕೆ ಯಾಕೆ ವ್ಯಸನ? ವೇದಾಂತದ ಮಾತಾಡಿದೆ, ಅಷ್ಟು ಬಿಟ್ಟು ಮತ್ತೇನು ಮಾಡುವ ಹಾಗಿರಲಿಲ್ಲ. ವೇದಾಂತ ಬಾಯಿಂದ ಬಂತಷ್ಟೆ. ಯಾವುದರ ಮೇಲಿನ ಮಮಕಾರನೂ ಕಡಿಮೆಯಾಗಿರಲಿಲ್ಲ. ಅವರ 10ರಷ್ಟು ವ್ಯಥಿತಳಾಗಿದ್ದೆ. ಮಾಡಿದ ಒಡವೆಗಳನ್ನು ಅನಂತ ತಂದುಕೊಟ್ಟ. ಬೆಳ್ಳಿ ಬಂಗಾರ ಫಳಫಳ ಅಂದಿತು. 4 ದಿನಕ್ಕೆ ಮೊದಲೇ ನಾರಾಯಣ ಅವನ ಹೆಂಡತಿ ಇರೋ ಮಗುವಿನ ಜೊತೆ ಬಂದಿಳಿದ್ರು. ಇಡೀ ಬೀದಿಗೆಲ್ಲ ಬಿತ್ತು ದೊಡ್ಡ ಚಪ್ಪರ. ಬಂದು ಬಳಗ 2 ದಿನಕ್ಕೆ ಮೊದಲೇ ಬಂದಿಳಿದ್ರು. ಕಾಮತ್ತರು ಒಪ್ಪಿಕೊಂಡಂತೆ ಅಡುಗೆಯವರನ್ನು ಕಳುಹಿಸಿಕೊಟ್ಟು, ಮದುವೆಗೆ ತಪ್ಪದೆ ಬರ್ತೀವಿ ಕುಟುಂಬ ಸಮೇತವಾಗಿ ಎಂದು ಹೇಳಿ ಕಳಿಸಿ ದೊಡ್ಡ ಉಪಕಾರ ಮಾಡಿದ್ರು. ಏನೂ ಕಡಿಮೆಯಾಗಕೂಡದೆಂದು ಕೈ ಬಿಚ್ಚಿ ಖರ್ಚು ಮಾಡಿದರು ರಾಯರು. ಬೀಗಿತ್ತಿಗೂ ದೊಡ್ಡ ರೇಷ್ಮೆ ಸೀರೆ, ಬಂದ ಮುತ್ತೈದೆಯರಿಗೆಲ್ಲ ಜರಿಯ ಖಣ, ಇಡೀ ಊರಿನ ಜನರು ಮದುವೆಯ ದಿನ ಒಲೆ ಹಚ್ಚಕೂಡದೆಂದು ತಾಕೀತು ಮಾಡಿದ್ರು ರಾಯರು. 3 ದಿನ ಸುಗ್ರಾಸ ಭೋಜನ, 2 ಸಿಹಿ ಪದಾರ್ಥಗಳು. ಪ್ರತಿಯೊಬ್ಬರಿಗೂ ಕಾಯಿಟ್ಟು ತಾಂಬೂಲ ಕೊಟ್ಟಿದ್ದೇ ಕೊಟ್ಟಿದ್ದು. ಬಂದ ಜನವೆಲ್ಲ ಖಾಲಿಯಾದರು. ಹುಡುಗಿ ಕೂಡ ಅತ್ತೆ ಮನೆಗೆ ಹೋದ್ಲು. ಜಗಳ ಗಲಾಟೆ ಮಾಡದ ಬೀಗರು ತುಂಬ ಒಳ್ಳೆಯವರಾಗಿ ಕಂಡರು. ಮಗಳು ಒಳ್ಳೆ ಕಡೆ ಸೇರಿದ್ದೊಂದು ತೃಪ್ತಿ. ಕಡೆಯಲ್ಲಿ ಹೊರಟ ತಮ್ಮನ ಕೈ ಹಿಡಿದು, ಈಗೇನು ಕೇಳಬೇಡ, ಆಮೇಲೆ ಪತ್ರ ಬರೀತೀನಿ. ಸದ್ಯಕ್ಕೆ ನಮಗೊಂದು ವ್ಯವಸ್ಥೆ ಆಗುವವರೆಗೂ ಭಾವನ ನಿನ್ನಲ್ಲಿ ಇರಲಿ. ನಮ್ಮ ಕಷ್ಟ ನಷ್ಟಗಳು ನಮಗೆ ಇರಲಿ, ಯಾರಿಗೂ ಹಂಚೋದು ಬೇಡ ಎಂದು ಅವರು ತಮ್ಮನ ಕುಟುಂಬವನ್ನು ಕಳುಹಿಸಿಕೊಟ್ಟರು. ಬೇಕೆನಿಸಿದ್ದನ್ನು ಮಾತ್ರ ತುಂಬಿದೆವು ಚೀಲಕ್ಕೆ, ಮಿಕ್ಕಿದ್ದನ್ನು ಕೋಣೆಗೆ ತುಂಬಿದೆವು. ಅವರು ಉಯ್ಯಾಲೆ ಮಣೆ ಬಿಚ್ಚುವಾಗ ಗದ್ಗದಿತರಾದರು. ನಮ್ಮಪ್ಪ ನಾನು ನನ್ನ ಮಕ್ಕಳು ಕೂತು ತೂಗಿಕೊಂಡ್ವಿ. ಬಿಚ್ಚಿಟ್ಟು ಯಾವ ಸಾಮ್ರಾಜ್ಯ ಆಳಬೇಕು? ಯಾರಾದರೂ ತೂಗಿಕೊಳ್ಳಲಿ. ಅದನ್ನು ಹಾಗೆಯೇ ಬಿಟ್ಟರು. ಕಾಮತರು ಧಾರಾಳ ಮನಸ್ಸಿನಿಂದ, ನಿಮಗೆ ಎಲ್ಲ ಸಾಮಾನು ತೆಗೆದುಕೊಂಡು ಹೋಗುವುದಕ್ಕೆ ಆಗದಿದ್ರೆ ಹಿಂದಿನ ಕೋಣೆಯಲ್ಲಿ ತುಂಬಿಟ್ಟು ಬೀಗ ಹಾಕಿ ಬೀಗದ ಕೈ ಒಯ್ಯಿರಿ, ಮುಂದೆ ಸಾಧ್ಯವಾದಾಗ ಬಂದು ತಗೊಂಡು ಹೋಗಿ ಅಂತ ಹೇಳಿದರು. ಸದ್ಯಕ್ಕೆ ಅಷ್ಟು ಬಿಟ್ಟು ನಮಗೂ ಬೇರೆ ದಾರಿ ಇರಲಿಲ್ಲ. ಹಳೆ ಕಾಲದ ಭರ್ಜರಿಯಾದ ತೆಗೆದ ಮಂಚಗಳು, ಕುರ್ಚಿಗಳು, ಅದರ ಜೊತೆಯಲ್ಲಿದ್ದ ಕರಿಮರದ ಟೇಬಲನ್ನು ಜರುಗಿಸಲು 4 ಜನರಾದರೂ ಬೇಕಿತ್ತು. ವೈಶಾಲಿ ಹುಟ್ಟಿದಾಗ ಹಳೆಯ ತೊಟ್ಟಿಲನ್ನು ಬಡಗಿಗೆ ಕೊಟ್ಟು ಎದುರಿಗೆ ಕೂಡಿಸಿ ಮಾಡಿಸಿದ್ದರ ಪಾಲಿಶ್ ಕೂಡ ಇನ್ನೂ ಮಾಸಿರಲಿಲ್ಲ. ಅದನ್ನು ನೋಡಿ ಕಣ್ಣೀರಿಟ್ಟೆ. ಈ ತೊಟ್ಟಿಲಲ್ಲಿ ವೈಶಾಲಿ ಮಕ್ಕಳಾದರೂ ಬೆಳೀಲಿ. ಹತ್ತಿರಕ್ಕೆ ಬಂದು ಕಣ್ಣೀರು ತೊಡೆದ ಅವರು, ಕಾಮತ್ತರಿಗೆ ಈ ಬಗ್ಗೆ ಪತ್ರ ಬರೆಯೋಣ, ಒಳ್ಳೆಯ ಜನ, ಲಕ್ಷಗಟ್ಟಲೆ ಸಂಪಾದನೆ ಇದೆ, ವೈಶಾಲಿಗೆ ಮಗು ಆಗೋ ವೇಳೆಗೆ ತರಿಸಿಕೊಳ್ಳೋಣ, ಸಮಾಧಾನಿಸಿದ್ದರಷ್ಟೆ. ಆದರೆ ಬದುಕಿ ಬಾಳಿದ ಈ ಊರಿಗೆ ಮತ್ತೆ ಬಂದು ಇಲ್ಲಿನ ಜನರಿಗೆ ಮುಖ ತೋರಿಸುವ ಇರಾದೆ ಅವರಿಗೇನೂ ಇದ್ದಂತೆ ಕಾಣಲಿಲ್ಲ. ಮರುದಿನ ಬೆಳಗಿನ ಬಸ್ಸಿಗೆ ಹೊರಡುವುದೆಂದು ತೀರ್ಮಾನಿಸಿದ್ರು. ಯಾರಿಗೂ ಸುಳಿವು ಕೊಡಲಿಲ್ಲ. ಮಾಮೂಲಾಗಿದ್ದರೂ ಎದೆಯಲ್ಲಿ ಬೆಂಕಿಯ ಕುಂಡ ಧಗಧಗ ಉರಿಯುತ್ತಿತ್ತು. ರಾತ್ರಿ 1 ಘಳಿಗೆ ಕಣ್ಣು ಮುಚ್ಚದೆ ಇಡೀ ಮನೆಯಲ್ಲೆಲ್ಲ ಓಡಾಡಿದೆವು. ನೆನಪುಗಳು ಉಮ್ಮಳಿಸಿ ಬಂದು ಕಣ್ಣು ತುಂಬುತ್ತಿತ್ತು. 7 ಗಂಟೆಗೆಲ್ಲ ಕಾಮತ್ತರು ಅವರ ಕುಟುಂಬ ಬರ್ತಾರೆ. ಅಂಗಡಿ ಬೀಗದ ಕೀ ಮಾಂಕಾಳಿಯ ಹತ್ತಿರ ಇದೆ. ಇನ್ನು ಹೋಟೆಲಲ್ಲಿ ಹುಡುಗರು ಮಲಗಿರ್ತಾರೆ. ವಿಷಯ ತಿಳಿಯುತ್ತೆ, ಅವರನ್ನು ಕೆಲಸದಿಂದ ತೆಗಿಬೇಡಿ ಅಂತ ಒಂದು ಮಾತು ಹೇಳಿದ್ದೀನಿ. ಮಿಕ್ಕಿದ್ದು ಅವರ ನಸೀಬು. ನಮ್ಮನ್ನೇ ನಂಬಿಕೊಂಡ ಜನ ಬೀದಿಗೆ ಬೀಳ್ತಾರಲ್ಲ ಅನ್ನೋ ಸಂಕಟ. ಒಂದು 25,000 ಕೊಂಡವರ ಕಡೆನೇ ಬಿಟ್ಟಿದ್ದೀನಿ. ತಾತ್ಕಾಲಿಕವಾಗಿ ಬೇರೆ ಕಡೆ ಅನ್ನಕ್ಕೆ ದಾರಿಯಾಗುವವರೆಗಾದರೂ ಗಂಜಿಗೆ ಇರಲಿ ಅಂತ. ಇನ್ನು ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು. ನಿಟ್ಟುಸಿರು ಚೆಲ್ಲಿದ್ರು. ತೀರಾ ಕತ್ತಲಿದ್ದಾಗಲೇ ಬರುವ ಬಸ್ಸು ಬರೀ 5 ನಿಮಿಷ ತಡವಾಗಿ ಬಂತು. ನೋಡಿದ ಕಂಡಕ್ಟರ್ ತಾನೇ ಇಳಿದು ಬಂದು, ಮಗಳ ಮನೆಗಾ? ರಾಯರೇ ಭರ್ಜರಿ ಮದುವೆ ಮಾಡಿದ್ರಿ. ಅಂದು ಉಂಡ ಕೈ ವಾಸನೆ ಇಂದಿಗೂ ಹೋಗಿಲ್ಲ. ನಿಮ್ಮ ಅಂತಸ್ತಿಗೆ ಸರಿಯಾಗಿ ಮಾಡಿದ್ರಿ. ರಾಯರ ಮನೆತನ ಅಂದರೆ 10 ಊರಿನ ಜನ ಗೌರವ ಕೊಡ್ತಾರೆ ಎನ್ನುತ್ತಲೇ ಚೀಲಗಳನ್ನು ತಾನೇ ಎತ್ತಿ ಬಸ್ಸಿನ ಮೇಲೆ ಹಾಕಿದ. ಅಂಥ ಮರ್ಯಾದೆ ಇತ್ತು ರಾಯರ ಮನೆತನಕ್ಕೆ. ಅವರು ತುಟಿ 2 ಮಾಡದೆ ನನ್ನ ಕಡೆ ನೋಡಿದ್ರು.
ಬೆಳಗ್ಗೆ ಎದ್ದು ನೋಡುವ ಊರಿನ ಜನಕ್ಕೆ ನೋಡ ಸಿಗುವ ರಾಯರ ಮನೆಯ ಚಿತ್ರವೇ ಬೇರೆ. ಆಗ ತಾವು ಇರುವುದಿಲ್ಲವೆನ್ನುವ ಸಮಾಧಾನ. ಎಂಥ ಮನೆ, ಎಂಥ ಮನೆತನ, ಹೇಗಾಗಿ ಹೋಯಿತು ಎನ್ನುವ ಜನರಿಂದ ಬಹಳ ದೂರ ಹೊರಟಿದ್ದೆವು. ತಾವು ಹತ್ತಿದ್ದು ಯಾರೂ ನೋಡಲಿಲ್ಲ, ತಮ್ಮ ಜೊತೆ ಯಾರೂ ಹತ್ತಲಿಲ್ಲವೆನ್ನುವ ಸಮಾಧಾನ. ನಾನು ಬಾಯಿಗೆ ಸೆರಗು ಹಚ್ಚಿ ಕಿಟಕಿಯ ಕಡೆ ತಿರುಗಿಕೊಂಡೆ.